ಒಂದು ಬೇಕರಿಯಲ್ಲಿ ಎಣ್ಣೆ ಸಿಗ್ತಾ ಇದೆ ಅಂತಂದ್ರೆ ನಿಮಗೂ ಕೂಡ ಶಾಕ್ ಆಗ್ಬಹುದು ಬಹುಶಃ. ಬಟ್ ಇದನ್ನ ನೀವು ನಂಬಲೇಬೇಕು. ಕಾರಣ ಇದು ಬೇಕರಿನ ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಹೇಳಿ ನಿಮಗೂ ಪ್ರಶ್ನೆ ಹುಟ್ಟುತ್ತೆ. ಬೇಕರಿ ಒಂದರಲ್ಲಿ ರಾಜಾರೋಷವಾಗಿ ಇಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ. ಕೂಗಳತೆ ದೂರದಲ್ಲೇ ಇರುವಂತದ್ದು ಮಕ್ಕಳ ಭವಿಷ್ಯ ರೂಪಿಸುವಂತಹ ಸ್ಥಳಗಳು. ಆದ್ರೆ ಇಲ್ಲಿ ಯಾವುದೇ ಲಿಮಿಟ್ ಇಲ್ಲ ಅಥವಾ ಯಾವುದೇ ರೂಲ್ಸ್ ಅಥವಾ ರೆಗ್ಯುಲೇಷನ್ಸ್ ಏನೂ ಇಲ್ಲ. ಬೇಕರಿಯಲ್ಲಿ ಮದ್ಯ ಮಾರಾಟ ನಡೀತಾ ಇದೆ. ಕೂಗಳತೆ ದೂರದಲ್ಲೇ ಇದೆ ಮಕ್ಕಳ ಭವಿಷ್ಯ ರೂಪಿಸುವ ಸ್ಥಳಗಳು. ಎಳೆ ಮನಸ್ಸುಗಳ ಮೇಲೆ ಅಕ್ರಮ ಮದ್ಯ ವ್ಯಸನದ ಕರಿನೆರಳು ಈಗಲೇ ಬೀಳುತ್ತಾ ಇದೆ. ಜನ ಎಷ್ಟೇ ವಿರೋಧ ಮಾಡಿದ್ರು ಕೂಡ, ಎಷ್ಟೇ ವಿರೋಧ ವ್ಯಕ್ತಪಡಿಸಿದ್ರೂ ಕೂಡ ಮಾಲೀಕರು ಕ್ಯಾರೆಂತಿಲ್ಲ. ಯಾರ ಬೆಂಬಲದೊಂದಿಗೆ ನಡೀತಾ ಇದೆ ಈ ಅಕ್ರಮದ ದಂಧೆ? ಕಣ್ಣೆದುರೇ ಅಕ್ರಮ ನಡೀತಾ ಇದ್ರು ಕೂಡ ಇಲಾಖೆ ಮೌನ ಇದೆ ಯಾಕೆ? ಈ ಪರ್ಸೆಂಟೇಜ್ ಮದ್ಯದ ವ್ಯವಹಾರದ ಹಿಂದೆ ಯಾರಿದ್ದಾರೆ? ನಿಮ್ಮ ರಾಜ್ ನ್ಯೂಸ್ ಕನ್ನಡದಲ್ಲಿ ಅಕ್ರಮ ಮದ್ಯ ಮಾರಾಟದ ದೃಶ್ಯಗಳು ನಾವು ತೋರಿಸ್ತೀವಿ. ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ಇದು, ಮತ್ತೊಂದು ಸ್ಫೋಟಕ ಮಾಹಿತಿ ಇದು. ಒಂದು ಬೇಕರಿಯಲ್ಲಿ ಆರಾಮಾಗಿ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ. ಅದರಲ್ಲೂ ಕೂಡ ಕೂಗಳತೆ ದೂರದಲ್ಲೇ ಇರುವಂತದ್ದು ಮಕ್ಕಳ ಭವಿಷ್ಯ ರೂಪಿಸುವಂತಹ ಸ್ಥಳಗಳು. ಬಹುಶಃ ಅದು ಶಾಲೆನೂ ಇರಬಹುದು ಅಥವಾ ಯಾವುದೋ ಹಾಸ್ಟೆಲ್ಲೇ ಇರಬಹುದು, ಹೇಳಕ್ಕಾಗೋದಿಲ್ಲ. ಎಳೆ ಮನಸ್ಸುಗಳ ಮೇಲೆ ಯಾವ ರೀತಿಯಾಗಿ ಇದು ಪ್ರಭಾವ ಬೀರುತ್ತೆ, ಯಾವ ರೀತಿಯಾಗಿ ಎಫೆಕ್ಟ್ ಆಗುತ್ತೆ, ಅವ್ರ ತಲೆಗೆ ಏನು ಹೋಗುತ್ತೆ ಅನ್ನುವಂಥದ್ದು ಬಹಳಷ್ಟು ಕನ್ಫ್ಯೂಷನ್ ಆಗುತ್ತೆ ನೋಡಿ. ಇದು ಬೇಕರಿನ ಅಥವಾ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ಹೇಳಿ ಗೊತ್ತಿಲ್ಲ. ಈ ಒಂದು ಬೇಕರಿಯಲ್ಲಿ ರಾಜಾರೋಷವಾಗಿ ಎಣ್ಣೆ ಸಿಗ್ತಾ ಇದೆ, ಎಲ್ಲವನ್ನು ತಗೊಂಡು ಹೋಗ್ತಾ ಇದ್ದಾರೆ ಕೂಗಳತೆ ದೂರದಲ್ಲಿ. ಅದರಲ್ಲೂ ಕೂಡ ಕೂಗಳತೆ ದೂರದಲ್ಲಿ ಇಲ್ಲಿ ಬಹುಶಃ ಸ್ಕೂಲ್ ಇರ್ಬೋದು ಅಥವಾ ಯಾವುದೋ ಹಾಸ್ಟೆಲ್ ಇರ್ಬೋದು, ಅನಾಥಾಶ್ರಮ ಇರ್ಬೋದು, ಹೇಳಕ್ಕಾಗುದಿಲ್ಲ. ಅದರಲ್ಲೂ ಕೂಡ ಕೂಗಳತೆ ದೂರದಲ್ಲಿರುವಂಥದ್ದು. ಏನು ಒಂದು ಮದ್ಯ ಮಾರಾಟ ಮಾಡಬೇಕು ಅಥವಾ ಒಂದು ಬಾರ್ ಇರಬೇಕು ಅಂತಂದ್ರೆ, ಅಲ್ಲಿ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಇರುತ್ತೆ. ಆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಏನು ಅಂತಂದ್ರೆ ಹೇಗಿರುತ್ತೆ ಅಂತಂದ್ರೆ, ಇಲ್ಲಿ ಒಂದು ಸ್ವಲ್ಪ ದೂರದಲ್ಲಿ ಸುಮಾರು ಒಂದು 200 ಅಥವಾ 300 ಮೀಟರ್ ದೂರದಲ್ಲೇ ಆ ಒಂದು ಬಾರು, ಅದಕ್ಕೆ ಒಂದು ಲೈಸೆನ್ಸು, ಅದಕ್ಕೊಂದು ಪರ್ಮಿಷನ್ ಸಿಗುತ್ತೆ. ಆದರೆ ಇಲ್ಲಿ ಆ ರೀತಿ ಏನು ನಡೀತಾ ಇಲ್ಲ. ಹಾಗೆ ಹುಲಿ ಗ್ರಾಮದ ಬೇಕರಿ ಒಂದರಲ್ಲಿ ಅಕ್ರಮ ಮದ್ಯದ ಅಟ್ಟಹಾಸ ಜಾಸ್ತಿ ಆಗಿದೆ. ಚಾಕ್ಲೇಟ್ ತಿನ್ನಲು ಇದೇ ಬೇಕರಿಗೆ ಬರುವ ಶಾಲಾ ಮಕ್ಕಳು ಕೂಡ ನೋಡಿ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಹುಲಿ ಗ್ರಾಮದ ಬೇಕರಿ ಇದು. ಕೂಗಳತೆ ದೂರದಲ್ಲೇ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಇದೆ. ಈಗಾದ್ರೂ ಎಚ್ಚೆತ್ತುಕೊಳ್ತಾರಾ ಅಬಕಾರಿ ಇಲಾಖೆ ಅಧಿಕಾರಿಗಳು? ಅಬಕಾರಿ ಇಲಾಖೆ ಅಧಿಕಾರಿಗಳು ನೋಡ್ಲೇಬೇಕಾಗಿರುವಂತ ಸ್ಟೋರಿ ಇದು. ರಾಜಾರೋಷವಾಗಿ ಎಲ್ಲವೂ ಕೂಡ ನಡೀತಾ ಇದೆ ಇಲ್ಲಿ. RB ತಿಮ್ಮಾಪುರ ಅವರು ಈ ಕಡೆನೂ ಸ್ವಲ್ಪ ಗಮನ ಕೊಟ್ರೆ ಒಳ್ಳೆ ವಿಚಾರ ಅನ್ಸುತ್ತೆ. ಇದೇ ಬೇಕರಿಗೆ ಮಕ್ಕಳು ಚಾಕ್ಲೇಟ್ ತಗೊಳಕ್ಕೆ, ತಿಂಡಿ ತಗೊಳಕ್ ಬರ್ತಾರೆ. ಅಲ್ಲೇ ಎಣ್ಣೆ ಕೂಡ ಸಿಗುತ್ತೆ. ಮತ್ತೆ ಅವ್ರಿಗೆ ಯಾವ ತರ ಪ್ರಭಾವ ಬೀರ್ಬೋದು, ಅವ್ರಿಗೆ ಯಾವ ರೀತಿ ಎಫೆಕ್ಟ್ ಆಗ್ಬೋದು ಅನ್ನುವಂತ ಪ್ರಶ್ನೆ ಹುಟ್ಟುತ್ತೆ. ಅಬಕಾರಿ ಇಲಾಖೆ ಏನ್ ಮಾಡ್ತಾ ಇದೆ, ಅಬಕಾರಿ ಇಲಾಖೆಯ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, RB ತಿಮ್ಮಾಪುರ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ. ಎಲ್ಲ ಗೊತ್ತಿದೆಯಂತೆ, ಆಲ್ಮೋಸ್ಟ್ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಗೊತ್ತಿದೆಯಂತೆ. ನೋಡಿ, ಕೈ ಚೀಲದಲ್ಲಿ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ. ಈ ದೃಶ್ಯಗಳಲ್ಲಿ ನೋಡ್ತಾ ಇದೀವಿ. ಒಂದು ಕಡೆ ಮರಕ್ಕೆ ಒಂದು ಚೀಲ ಹಾಕಿ ಅದರಲ್ಲಿ ಮದ್ಯ ಮಾರಾಟ ಮಾಡ್ತಾ ಇರುವಂಥದ್ದು, ಅದರಲ್ಲಿ ಎಣ್ಣೆ ಇರುವಂಥದ್ದು. ಮತ್ತೊಂದು ಕಡೆ ಈ ದೃಶ್ಯಗಳಲ್ಲಿ ನೋಡ್ತಾ ಇದೀವಲ್ಲ, ಇದು ಬೇಕರಿ, ಸೆಂಟ್ರಲ್ ಇರುವಂಥದ್ದು ಬೇಕರಿ. ಇದೇ ಒಂದು ಬೇಕರಿಗೆ ಮಕ್ಕಳು ತಿಂಡಿ ತಗೊಳಕ್ ಬರ್ತಾರೆ, ಚಾಕ್ಲೇಟ್ ತಗೊಳಕ್ ಬರ್ತಾರೆ. ಇದೇ ಬೇಕರಿಯಲ್ಲಿ ಈ ರೀತಿಯಾಗಿ ಮದ್ಯ ಮಾರಾಟ ನಡೀತಾ ಇದೆ, ರಾಜಾರೋಷವಾಗಿ ನಡೀತಾ ಇದೆ. ಹಾಗಾಗಿ ಇದು ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೂ ಇದೆಯಂತೆ. ಇದ್ರೂ ಕೂಡ ಬಹುಶಃ ಅದು ಯಾವ್ಯಾವ ಅಧಿಕಾರಿಗಳ ಗಮನಕ್ಕಿದೆಯೋ ಏನೋ ಗೊತ್ತಿಲ್ಲ. ಆದ್ರೂ ಕೂಡ ಗೊತ್ತಿದ್ರೂ ಕೂಡ ಯಾರು ತಲೆಗೆಡ್ಸ್ಕೊತಾ ಇಲ್ಲ. ಇಲ್ಲಿನ ಸಾರ್ವಜನಿಕರು ಕಂಪ್ಲೇಂಟ್ಸ್ ಹೇಳಿದ್ದಾರೆ, ಈ ತರ ಆಗ್ತಾ ಇದೆ ಅಂತ ಹೇಳಿ. ಯಾರು ಕ್ಯಾರೆ ಅಂತಿಲ್ಲ. ಹಾಗಾದ್ರೆ ಅವ್ರಿಗೂ ಕಮಿಷನ್ ಹೋಗ್ತಾ ಇದೆಯಾ ಇದರಲ್ಲಿ? ಅದಕ್ಕೋಸ್ಕರ ಇವರೆಲ್ಲ ಸುಮ್ಮನಿದ್ದಾರಾ ಅನ್ನುವಂಥ ಪ್ರಶ್ನೆ ಹುಟ್ಟುತ್ತೆ. ನೋಡಿ, ಅದೊಂದು ಮರ ಇದೆ, ಅಲ್ಲಿ ಯಾವುದೋ ಒಂದು ಕಿತ್ತೋಗಿರೋ ಮನೆ ಇದೆ. ಅದು ಮನೆ ತರ ಇರುವಂತ ಜಾಗದಲ್ಲಿ ಒಂದು ಮರ ಇದೆ. ಅಲ್ಲಿ ಆ ಒಂದು ಚೀಲದಲ್ಲಿ ಹಾಕೊಂಡು ಇಟ್ಕೊಂಡಿದ್ದಾರೆ. ಅದನ್ನ ಆ ಒಂದು ಬೇಕರಿಯಲ್ಲಿ ಇವರು ಮಾರಾಟ ಮಾಡ್ತಿರುವಂಥದ್ದು. ಸಣ್ಣ ಸಣ್ಣ ಮಕ್ಕಳು ಬರ್ತಾರೆ, ಸ್ಕೂಲ್ ಮಕ್ಕಳು ತಿಂಡಿ ತಗೊಳಕ್ ಬರ್ತಾರಂತೆ ಅದೇ ಬೇಕರಿಗೆ. ಅಲ್ಲೇ ಯಾರೋ ಬಂದು ಎಣ್ಣೆ ತಗೋತಾರೆ ಅಂತಂದ್ರೆ ಇನ್ನು ಮತ್ತೆ ಅವರಿಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಗ್ಬೋದು, ಏನು ಅನ್ನಿಸ್ಬಹುದು, ಯಾವ ರೀತಿಯಾಗಿ ಪ್ರಭಾವ ಬೀರಬಹುದು. ಅದರಲ್ಲೂ ಕೂಡ ಕೆಲವೊಂದು ರೂಲ್ಸ್ ಇದೆ. ಗೌರ್ಮೆಂಟ್ ಪ್ರಕಾರ ಒಂದು ರೂಲ್ಸ್ ಇರುವಂಥದ್ದು, 200 ಅಥವಾ 300 ಮೀಟರ್ ದೂರದಲ್ಲಿ ಬಾರ್ ಅಂಗಡಿಗಳಿರಬೇಕು. ರೆಸ್ಟೋರೆಂಟು ಅಥವಾ ಬಾರ್ ಏನಿದ್ರು ಕೂಡ ಅದು 200 ಅಥವಾ 300 ಮೀಟರ್ ದೂರ ಇರಬೇಕು. ಅದು ಯಾವುದರಿಂದ ದೂರ ಇರಬೇಕು ಅಂತಂದರೆ, ಒಂದು
ದೇವಸ್ಥಾನಗಳಿರಲಿ ಅಥವಾ ಶಾಲೆ ಇರಲಿ, ಹಾಸ್ಟೆಲ್ಗಳಿರಲಿ, ಹೀಗೆ ಮಕ್ಕಳಿರುವಂಥ ಜಾಗ ಅಥವಾ ಒಂದು ಸಾಂಸ್ಕೃತಿಕ ಸ್ಥಳ, ಹೀಗೆ ಇದರಿಂದ ಎಲ್ಲವೂ ಕೂಡ ಒಂದಷ್ಟು ಅಂತರದಲ್ಲಿ ಇರಬೇಕು. ಇದೆಲ್ಲವೂ ಕೂಡ ಕಾರಣ ಇದು ಯಾವುದೇ ಪ್ರಭಾವ ಬೀರಬಾರ್ದು ಅನ್ನುವಂಥದ್ದಕ್ಕೆ. ಆದರೆ ಇಲ್ಲಿ ಹತ್ತಿರದಲ್ಲೇ ಇರುವಂಥದ್ದು, ಕೂಗಳತೆ ದೂರದಲ್ಲೇ ಇರುವಂಥದ್ದು ಸರ್ಕಾರಿ ಪ್ರಾಥಮಿಕ ಶಾಲೆ ಕೂಡ. ಈ ಶಾಲೆ ಮಕ್ಕಳು ಇಲ್ಲೇ ಬರ್ತಾರೆ, ಇನ್ನು ಮಧ್ಯ ಬೇಕಾಗಿರೋರು ಕೂಡ ಇಲ್ಲೇ ಬರ್ತಾರೆ, ಎಲ್ಲರೂ ಇಲ್ಲೇ ಬರ್ತಿದ್ದಾರೆ, ಇದೇ ತಗೋತಿದ್ದಾರೆ. ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕಿದ್ರು ಕೂಡ ಯಾರು ತಲೆ ಕೆಡಿಸ್ಕೊತಾ ಇಲ್ಲ. ಇಲ್ಲಿರುವಂಥ ಜನ ಆಕ್ರೋಶ ಹೊರಹಾಕಿದ್ದಾರೆ, ಹೇಳ್ತಿದ್ದಾರೆ ಇದೆಲ್ಲವೂ ಕೂಡ ಆಗ್ತಾ ಇದೆ ಅಂತ ಹೇಳಿ. ಆದರೂ ಯಾರು ತಲೆ ಕೆಡಿಸ್ಕೊತಾ ಇಲ್ವಂತೆ, ಯಾರು ಏನು ಕ್ಯಾರೆ ಅಂತಿಲ್ಲ. ಹಾಗಾಗಿ ಇಲ್ಲಿನ ಜನ ಕೂಡ ಆಕ್ರೋಶ ಹೊರಹಾಕ್ತಿದ್ದಾರೆ. ಎಲ್ಲಿ ನಿಮಗೂ ಏನಾದರೂ ಕಮಿಷನ್ ಹೋಗ್ತಾ ಇದೆಯಾ, ನಿಮ್ಮ ಪಾಲ್ಗೂ ಏನಾದರೂ ಬರ್ತಿದ್ಯಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಸಹಜವಾಗಿಯೇ ಹುಟ್ಟುತ್ತೆ. ಎಲ್ಲವೂ ಕೂಡ ಗೊತ್ತಿದ್ರು ತಪ್ಪಾಗ್ತಿದೆ ಅಂತ ಹೇಳಿ ಗೊತ್ತಿದ್ರು ಕೂಡ ಆರಾಮಾಗಿದ್ದಾರೆ ಅಂತಂದ್ರೆ ಬಹುಶಃ ಅವ್ರಿಗೂ ಕೂಡ ಅದರಲ್ಲಿ ಪಾಲು ಹೋಗ್ತಾ ಇದೆ ಅಂತಾನೆ ಅರ್ಥ. ಎಲ್ಲ ಕಡೆ ಪರ್ಮನೆಂಟ್ ಹಾಕಿತ್ತು. ಎಸ್ ನೋಡಿ, ಇದೆಲ್ಲವೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೂ ಇದೆಯಂತೆ. ವಿಶೇಷವಾಗಿ ಅಬಕಾರಿ ಇಲಾಖೆಯ ಮಂತ್ರಿಗಳಾಗಿರುವಂಥದ್ದು ಆರ್ ವಿ ತಿಮ್ಮಾಪುರ ಅವರು ಕೂಡ ಈ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಬಹಳ ಒಳ್ಳೆಯದು ಅಂತ ಅನ್ಸುತ್ತೆ. ಇಂಥ ವಿಚಾರಗಳಲ್ಲಿ ಗಮನ ಕೊಟ್ಟರೆ ಒಳ್ಳೆಯದು. ಅಲ್ಲಿ ಎಷ್ಟು ಅಕ್ರಮ ನಡೀತಾ ಇದೆ, ಇವ್ರ ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ನಡೀತಾ ಇದೆ, ಅದೆಲ್ಲವೂ ಕೂಡ ಪಕ್ಕಕ್ಕಿಟ್ಟು ಇಂಥದ್ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಅದೆಷ್ಟೋ ಜೀವಗಳು ಅಥವಾ ಅದೆಷ್ಟೋ ಜೀವನಗಳು ಒಂದು ಒಳ್ಳೆ ದಾರಿಗೆ ಹೋಗ್ಬೋದು ಅಂತ ಅನ್ಸುತ್ತೆ. ಹಾಗಾಗಿ ಮೊದಲನೇದಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಈ ಕಡೆ ಗಮನ ಕೊಡಬೇಕು ಅನ್ನುವಂಥದ್ದು ಎಲ್ಲರ ಆಗ್ರಹ ಕೂಡ. ಹೌದು, ರಾಜಾರೋಷವಾಗಿ ನಡೀತಾ ಇದೆ ಇಲ್ಲಿ. ಇದು ಬೇಕರಿನಾ ಅಥವಾ ಬಾರ್ ಅಂಡ್ ರೆಸ್ಟೋರೆಂಟಾ ಅಂತ ಹೇಳಿ ಪ್ರಶ್ನೆ ಹುಟ್ಟುತ್ತೆ. ನೀವು ಕೂಡ ನೋಡಿದಾಗ ಅದು ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಾ ಇರುವಂಥದ್ದು. ಇದೆಲ್ಲವೂ ಕೂಡ ಕೂಗಳತೆ ದೂರದಲ್ಲೇ ಸರ್ಕಾರಿ ಸ್ಕೂಲ್ ಇದೆ, ಎಲ್ಲವೂ ಇದೆ. ಆದರೂ ಯಾವುದೇ ತಲೆ ಕೆಡಿಸ್ಕೋತಾ ಇಲ್ಲ ಯಾರು ಕೂಡ. ಹಾಗಾಗಿ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಗಮನ ಕೊಟ್ಟು ಇದರ ಒಂದು ಸಮಸ್ಯೆ ಬಗೆಹರಿಸಬೇಕಾಗತ್ತೆ.